ನೋಡ್ರಿ ಎಷ್ಟು ಮಸ್ತ್ ಬಂದಾವು. ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ಇಲ್ಲಿಗೆ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ನೋಡ್ರಿ. ಇವನ್ನ ಜಜ್ಕೊಳ್ಬೇಕು ನೋಡ್ರಿ. ಇಲ್ಲಿ ಕಂಡು ಎಣ್ಣೆ ಹಾಕಿದ್ರೆ ಪಟ್ ಪಟ್ ಅಂತ ಸಿಡಿತಾವ. ನಾನು ಜಜ್ತೀನಿ ನೋಡ್ರಿ. ಇವಾಗ ನೋಡ್ರಿ ಒಂದು ಅಗಲವಾದ ಬೊಗನಿನ ಪಾತ್ರೆ ಇಟ್ಟಿದ್ದೀನಿ ನೋಡ್ರಿ. ಇದ್ರಾಗ ಒಗ್ಗರಣೆ ಹಾಕೋನು ಮಂಡ ಖಾರ ಮಾಡೋಕೆ. ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ ಸ್ವಲ್ಪ. ಈಗ ನೋಡ್ರಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡ್ರಿ. ಇವು ಸ್ವಲ್ಪ ಚಟ್ಪಟ್ ಅಂತ ಸಿಡಿಲಿ. ಇವಾಗ ನೋಡ್ರಿ ಚುಮ್ಮರಿ ಮಂಡಾಳು ಒಂಥರ ಒಗ್ಗರಣೆ ನೋಡಿ ಮತ್ತು ಚಟ್ಪಟ್ ಹೊಂಟಾಗಿದೆ. ಜಜ್ಜಿ ಇಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಕೆಂಪಾದು. ಈಗ ಶೇಂಗಾ ಹಾಕ್ತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಹಾಕೋಬೋದು ನೋಡಿರಿ. ಶೇಂಗಾನ ನಾನೆಲ್ಲ ಇಷ್ಟು ಹಾಕ್ತೀನಿ. ಇವು ಚೆನ್ನಾಗಿ ಎಣ್ಣೆಗ ಫ್ರೈ ಆಗಲಿ. ನೋಡವು ಕೆಂಪುಗಳಾಗ ನೋಡಿ. ಇವಾಗ ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡಿರಿ. ಶೇಂಗಾ ಕರಿಬೇವು ಎಲ್ಲ ಇಷ್ಟ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡಿರಿ. ಬೇಕಂದ್ರೆ ಶೇಂಗಾ ಎಲ್ಲ ಕರಗಾಕವು. ಇವಾಗ ಸ್ವಲ್ಪ ಚಿಕನ್ ಹಾಕ್ತೀನಿ ನೋಡಿರಿ. ಗ್ಯಾಸ್ ಆಫ್ ಆಗಿತ್ತು ಆಮೇಲೆ ತಂದರೆ ಎಲ್ಲ ಕೆಂಪಾಗಿಬಿಡುತ್ತೆ. ಇಷ್ಟು ಬಸ್ಸಿದ್ರೆ ಸಾಕಿದೆ ಚಿಕನಿಗೆ. ನೋಡಿ ಇವಾಗೆಲ್ಲ ಎಣ್ಣೆ ಕರ್ದಾವ ನೋಡಿರಿ ಚೆಂದಾಗಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನೋಡಿರಿ. ಖಾರ ಪುಡಿ ಅದು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಖಾರ ಪುಡಿ ಹಾಕೋಬೇಕು ನೋಡಿರಿ. ನಾನು ಇಷ್ಟು ಹಾಕೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿರಿ. ನಿಮಗೆ ಸಕ್ಕರೆ ಪುಡಿ ಬೇಕಂದ್ರೆ ಹಾಕೋಬೋದು, ಇಲ್ಲ ಅಂತಂದ್ರೆ ಇಷ್ಟ ಕಲಿಸ್ಕೋಬೋದು ನೋಡಿರಿ. ಮಸ್ತಾಗಿ ಬರ್ತೈತೆ. ಸ್ವಲ್ಪ ಇಲ್ಲಪ್ಪ ಶೀನಾಗಿ ಬೇಕಂತಂದ್ರೆ ಸಕ್ಕರೆ ಪುಡಿ ಹಾಕೋಬೋದು ನೋಡಿರಿ. ನಾನು ಇವಾಗ ಇಷ್ಟ ಹಾಕಿಬಿಡ್ತೀನಿ. ಈಗ ನೋಡಿರಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಇನ್ನು ಮಂಡಾಳು ಹಾಕ್ತೀನಿ ನೋಡಿರಿ. ಇವನ್ನ ನೋಡಿ ಚೆನ್ನಾಗಿ ಕಲಿಸೋಣ. ನಿಧಾನವಾಗಿ ಗ್ಯಾಸ್ ಇಟ್ಕೊಂಡು ಕಲಿಸ್ಬೇಕು ನೋಡಿರಿ. ಅಂದ್ರೆ ಮಂಡಾಳು ಕರ್ಮ್ ಅಂತಾವೆ ನೋಡಿರಿ. ಈ ಥರ ಕಲಿಸ್ತೀನಿ ನೋಡಿರಿ ನಾನು ಇವಾಗ. ನೋಡಿರಿ ಸಾಯಂಕಾಲ ಸ್ನ್ಯಾಕ್ಸ್ ರೆಡಿ ಹಾಕೊಂತೈತಿ. ಸಾಯಂಕಾಲ ತಿನ್ಬೋದು ನೋಡಿರಿ. ಹೊರಗಡೆಯಿಂದ ಬಂದ ತಕ್ಷಣ ಮಸ್ತ್ ಟೇಸ್ಟಾಗಿ ಬರ್ತದೆ. ಇಂದು ವಿಡಿಯೋ ಮಾಡಿದ್ದೆ ನಾನು. ಅದ್ರಾಗ ಶುಗರ್ ಹಾಕಿದ್ದೆ, ಇದ್ರಾಗ ಶುಗರ್ ಹಾಕಿಲ್ಲ ನೋಡಿ. ಶುಗರ್ ಇಲ್ಲದೇನು ಪಟ ಅಂತ ಹಾಕೊಂಡು ತಿನ್ಬೋದು ನಾವು. ಚೆಂದಾಗಿ ಕಲಿಸಿ ನೋಡ್ರಿ ನಾನು. ಎಷ್ಟು ಮಸ್ತ್ ಬಂದವು. ನೀವು ಕೂಡ ಮನೇಲಿ ಮಾಡಿ ತಿಂದು ಟೇಸ್ಟ್ ಹೇಳ್ರಿ.